ನಭಾ ಮ್ಯಾಮ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಐ ಆಮ್ ಗುಡ್. ತುಂಬ ವರ್ಷ ಆಯಿತು ಅಂದರೆ ನೀವು ಕನ್ನಡ ಮಾತಾಡಿದ್ದು ಕೇಳಿ. ಬಿಕಾಸ್ ಎಲ್ಲ ಭಾಷೆ ಸಿನಿಮಾಗಳಲ್ಲೂ ಬ್ಯುಸಿ ಆಗಿದ್ರಿ. ಯಾಹ್! ಸೊ ಪಟಾಕಿ ಪಾರ್ವತಿ, ವಜ್ರಕಾಯ ಸಿನಿಮಾ ನಂತರ ಯಾಹ್! ಸೊ ಮತ್ತೆ ಇವತ್ತು ಕಾಣಿಸ್ಕೊಳ್ತಾ ಇದ್ದೀರಾ. ಯಾಹ್! ಅಫ್ಕೋರ್ಸ್ ಹಲವಾರು ಸಿನಿಮಾಗಳನ್ನ ಮಾಡಿದ್ರಿ, ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀರಾ. ಸೊ ಮತ್ತೆ ಕನ್ನಡಕ್ಕೆ ವಾಪಸ್ ಬಂದಿದ್ದೀರಾ. ಎಸ್. ಹೆಂಗೆ ಅನಿಸ್ತಿದೆ ಈ ಮೂಮೆಂಟ್? ತುಂಬ ಖುಷಿ ಆಗ್ತಾ ಇದೆ. ತುಂಬ ವರ್ಷದಿಂದ ಕನ್ನಡ ಸಿನಿಮಾಗಳನ್ನ ಮಾಡಬೇಕು, ಕನ್ನಡ ಜನಗಳ ಜೊತೆ ಮಾತಾಡಬೇಕು, ಕನ್ನಡ ಜನತೆ ಮುಂದೆ ಮತ್ತೆ ಸಿನಿಮಾಗಳಲ್ಲಿ ಬಂದು ಎಂಟರ್ಟೈನ್ ಮಾಡಬೇಕು ಅನ್ನೋ ಆಸೆ ಇತ್ತು. ಸಾಕಷ್ಟು ಕನ್ನಡ ಸಿನಿಮಾಗಳು ಗಳಲ್ಲಿ ಆಫರ್ಗಳು ಬಂದ್ರೂ ಕೆಲವೊಮ್ಮೆ ಡೇಟ್ಸ್ Yes. ವಿಚಾರವಾಗಿ ತಗೊಳಕ್ಕಾಗಲಿಲ್ಲ. ಇಲ್ಲ ಅಂತಂದರೆ ಕೆಲವೊಂದು ನನ್ನ ಪರ್ಸ್ನಲ್ ಇಶ್ಯೂಸಿಂದ ಸಿನಿಮಾನೇ ಮಾಡೋಕ್ಕಾಗಿಲ್ಲ ಒಂದೆರಡು ಹೌದು ವರ್ಷ. ಹೌದು. ಸೊ ಆದ್ದರಿಂದ ಕನ್ನಡ ಜನತೆ ಮುಂದೆ ಮತ್ತೆ ಬರೋಕ್ಕಾಗಿಲ್ಲ. ಸೊ ನಾಗಬಂಧ ಮೂಲಕ ಕನ್ನಡ ಜನತೆ ಮುಂದೆ ಮತ್ತೆ ಪಾರ್ವತಿಯಾಗಿ ಬರ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಓಕೆ. ಈ ನಾಗಬಂಧಂ ಅಂದರೆ ಒರಿಜಿನಲಿ ಶೂಟ್ ಆಗಿದ್ದು ತೆಲುಗು. ಸೊ ಕನ್ನಡದಲ್ಲಿ ನೀವೇ ಡಬ್ ಮಾಡಿದ್ದೀರಾ? ಡಬ್ ಮಾಡಕ್ ಆಗ್ಲಿಲ್ಲ. ಅಯ್ಯೋ, ಯಾಕಂತಂದ್ರೆ ಓಕೆ. ಆ ಕ್ಯಾರೆಕ್ಟರ್ಗೆ ಡೈರೆಕ್ಟರ್ ಒಂದು ಬೇರೆ ರೀತಿಯಾದ ವಾಯ್ಸ್ನ ಹಾ, ಹಾ. ಇಮ್ಯಾಜಿನ್ ಮಾಡ್ಕೊಂಡಿದ್ರು. Okay. ಸೊ ಹಿ ವಾಂಟೆಡ್ ಟು ಗೋ ವಿತ್ ದ್ಯಾಟ್. ಸೊ ಯು ಶುಡ್ ಆಲ್ವೇಸ್ ರೆಸ್ಪೆಕ್ಟ್ ಡೈರೆಕ್ಟರ್ಸ್ Yes. ಡಿಸಿಷನ್ ಬಿಕಾಸ್ ಹಿ ಈಸ್ ದ ಒನ್ ಹೂ ನೋಸ್ ಹೌ ದ ಎಂಟೈರ್ ಮೂವಿ ಇಸ್ ಕಮಿಂಗ್. ಸೊ ಯಾ, ನೆಕ್ಸ್ಟ್ ಟೈಮ್ ಪ್ರಾಪರ್ ಕನ್ನಡ ಸಿನಿಮಾ ನಾನೇ ಡಬ್ ಮಾಡಿ Yes. ನಾನೇ ಮಾಡಿ ಐ ವಿಲ್ ಬಿ ದೇರ್ ಇನ್ ಫ್ರಂಟ್ Yes. ಆಫ್ ದ ಆಡಿಯನ್ಸ್. ಒಂದು ಕಮರ್ಷಿಯಲ್ ಸಿನಿಮಾಗಳಲ್ಲಿ, ತೆಲುಗು ಸಿನಿಮಾಗಳಲ್ಲಿ ಹಲವಾರು ಸಿನಿಮಾಗಳು ಮಾಡಿದ್ರಿ. ಅದರಲ್ಲೂ ಇಸ್ಮಾರ್ಟ್ ಶಂಕರ್ ಸಿನಿಮಾ ನಿಮ್ಮ ಒಂದು ಸಿನಿ ಕರಿಯರ್ಗೆ ಒಂದು ದೊಡ್ಡ ಮೈಲೇಜ್ ಕೊಟ್ಟಂತಹ ಸಿನಿಮಾ. ಸೊ ಅದರ ನಂತರ ಸಾಕಷ್ಟು ಆಫರ್ಗಳು ಬಂದಿರುತ್ತೆ, ಸಾಕಷ್ಟು ಸಿನಿಮಾಗಳನ್ನೂ ಕೂಡ ಮಾಡಿದ್ರಿ. ಯಾ, ಸೊ ಈ ನಾಗಬಂಧಂ ಸಿನಿಮಾನ ಒಪ್ಕೊಳ್ಳೋದಕ್ಕೆ ನಿಮಗಿದ್ದಂಥ ರೀಸನ್ಸ್ ಏನು? ಫಸ್ಟ್ಲಿ ಕತೆ. ಓಕೆ. ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ. ನಮ್ಮ ಸನಾತನ ಧರ್ಮದ ಬಗ್ಗೆ, ನಮ್ಮ ಹಿಸ್ಟಾರಿಕಲ್ ಇವೆಂಟ್ಸ್ಗಳನ್ನ ಮೂಲವಾಗಿ ಇಟ್ಕೊಂಡು ಒಂದು ಬ್ಯೂಟಿಫುಲ್ ಅಡ್ವೆಂಚರ್, ಥ್ರಿಲ್ಲರ್, ಆ್ಯಕ್ಷನ್, ಡ್ರಾಮಾನ ಸ್ಟಿಚ್ ಮಾಡಿದ್ದಾರೆ. ನನಗೆ ಕತೆ ತುಂಬಾ ಇಷ್ಟ ಆಗೋಯ್ತು. ಎರಡನೇದಾಗಿ ನನ್ನ ಪಾತ್ರ ಒಂದು ಫೀಮೇಲ್ ಆರ್ಟಿಸ್ಟ್ಗೆ ಈ ಥರ ಒಂದು ಎಪಿಕ್ ಸ್ಕೇಲಲ್ಲಿ ಈ ಥರ ಒಂದು ಬ್ಯೂಟಿಫುಲ್ ಬರವಣಿಗೆ ಇರೋಂಥದ್ದು. ಆ್ಯಂಡ್ ಪ್ರತಿ ಸ್ಟೇಜ್ ಆಫ್ ದ ಸ್ಟೋರಿ ಆ ಕ್ಯಾರೆಕ್ಟರ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ ಈ ಸಿನಿಮಾಗೆ, ಆ ಸ್ಟೋರಿಗೆ. ಸೊ ಆ ಥರ ಒಂದು ಕ್ಯಾರೆಕ್ಟರ್ ನಾನು ಮುಂಚೆ ಪ್ಲೇ ಮಾಡೋ ಅವಕಾಶ ಇರಲಿಲ್ಲ. ಇದು ಸಿಕ್ತು. ಆ್ಯಂಡ್ ಐ ಹ್ಯಾಡ್ ಮೆನಿ ಡಿಫ್ರೆಂಟ್ ಕೈಂಡ್ ಆಫ್ ಆಪರ್ಚುನಿಟೀಸ್ ಇನ್ ದಿಸ್ ಫಿಲ್ಮ್. ಫಸ್ಟ್ಲಿ ನಮೋರೆ ಅಂತ ಒಂದು ಸಾಂಗ್ ರಿಲೀಸ್ ಮಾಡಿದ್ವಿ. ಅದು ತುಂಬ ಬ್ಯೂಟಿಫುಲ್ ರೆಸ್ಪಾನ್ಸ್ ಸಿಗ್ತಾ ಇದೆ. ನನಗೆ ಕ್ಲಾಸಿಕಲ್ ಡಾನ್ಸಿಂಗ್ ಪರ್ಫಾರ್ಮ್ ಮಾಡೋ ಅವಕಾಶ ಸಿಕ್ತು ಅದರಲ್ಲಿ. ಇನ್ನೊಂದು ಸಾಂಗಲ್ಲಿ ಹೈದರಾಬಾದಿ ಫೋಕ್ ಡಾನ್ಸ್ ಮಾಡೋ ಅವಕಾಶ ಸಿಕ್ತು. ಸೊ ಒಂದು ಬಿಗ್ ಪ್ಯಾಲೆಟ್ ಫಾರ್ ಅನ್ ಆ್ಯಕ್ಟರ್. ಆ್ಯಂಡ್ ಇದು ಇಷ್ಟು ದೊಡ್ಡ ಮಟ್ಟಿಗೆ ರಿಲೀಸ್ ಕೂಡ ಆಗ್ತಾ ಇದೆ. ಮೆನಿ ಆಡಿಯನ್ಸ್ಗೆ ರೀಚ್ ಆಗೋ ಒಂದು ಅವಕಾಶ ಸಿಕ್ತು. ಅದಕ್ಕಿಂತ ಮಿಗಿಲಾಗಿ ಈ ಟೀಮ್ ಅಲ್ಲಿದ್ದಿದ್ದು ಒಂದು ಸಿನಿಮಾ ಮೇಲೆ ಪ್ಯಾಷನ್, ದ ಕೈಂಡ್ ಆಫ್ ಪ್ರೀ ಪ್ರೊಡಕ್ಷನ್ ವರ್ಕ್ ಆ್ಯಂಡ್ ದ ಕೈಂಡ್ ಆಫ್ ಪ್ರಿಪ್ರೇಷನ್ ಆರ್ ಡಿರೆಕ್ಟರ್ ಆ್ಯಂಡ್ ದ ಟೀಮ್, ನಮ್ಮ ಸಿನಿಮಾಟೋಗ್ರಫರ್ ಆಗಿರ್ಬೋದು, ಡೈರೆಕ್ಟರ್ ಅಭಿಷೇಕ್ ಸರ್, ಸಿನಿಮಾಟೋಗ್ರಫರ್ ಸೌಂದರ್ ರಾಜ್ ಸರ್, ಅವ್ರು ಯಾವ ಥರ ಮಟ್ಟಿಗೆ ಪ್ರಿಪ್ರೇಷನ್ ಮಾಡಿದ್ರು ಅಂತಂದರೆ ಒಂದು ಪ್ರೀ ವಿಜುವಲೈಸೇಷನ್ ಫಾರ್ ಎನಿ ಸೀಕ್ವೆನ್ಸ್ ಆಗಿರ್ಬೋದು, ಅಥವಾ ಸ್ಟೋರಿ ಬೋರ್ಡ್ ಫಾರ್ ಎನಿ ಸೀನ್ಸ್ ಆಗಿರ್ಬೋದು. ಪ್ರತಿಯೊಂದು ಸೀನ್ಸ್ಗೆ ಪ್ರಿಂಟೆಡ್ ಸ್ಟೋರಿ ಬೋರ್ಡ್ನ ನನಗೆ ತೋರಿಸಿದ್ರು ಫಸ್ಟ್ ಡೇ ಹೋದಾಗ. ಆ್ಯಂಡ್ ಸೆಟ್ಸಿಗೆ ಬಿಗ್ ಕ್ಯಾನ್ವಸ್ ಅಲ್ಲಿ ದ ಮ್ಯಾಪ್ಸ್ ಆಫ್ ದ ಸೆಟ್ಸ್ ಆ್ಯಂಡ್ ದ ಆರ್ಕಿಟೆಕ್ಚರ್ ಆಫ್ ದ ಸೆಟ್ಸ್ ವಿತ್ ಅಂದರೆ ಅದು ನೋಡಿದ ತಕ್ಷಣ ಲೈಕ್ ಗಾಡ್, ಇಷ್ಟು ಮಟ್ಟಿಗೆ ಪ್ರಿಪ್ರೇಷನ್ ಅಂತ ಅಂದರೆ ಇದು ಏನೋ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಎನರ್ಜಿ ನನಗೆ ಅವಾಗಲೇ ಫೀಲ್ ಆಯಿತು. ಸೊ ಐ ಫೆಲ್ಟ್ ಓಕೆ, ದಿಸ್ ಇಸ್ ಗೋನ್ ಬಿ ಗ್ರೇಟ್. ಎಸ್. ಯಾವ ಟೈಮ್ ಲೈನಲ್ಲಿ ಸೆಟ್ ಆಗಿರುತ್ತೆ ಈ ಸಿನಿಮಾ ಅಂತ? ಬಿಕಾಸ್ ಒಂದಂತೂ ನಮ್ಗೆ ಕಾಣಿಸ್ತಾ ಇದೆ, ತುಂಬ ಹಳೆ ಕಾಲದಲ್ಲಿ ಒಂದು ವಿಜುವಲ್ಸ್ ಕಾಣ್ತಿದೆ, ಪ್ಲಸ್ ಪ್ರೆಸೆಂಟ್ ಟೈಮ್ ಲೈನ್ ಏನಾದರೂ ಟಚ್ ಮಾಡ್ತಾರ ಸಿನಿಮಾದಲ್ಲಿ? 1960s one timeline and 1700s is one more timeline. ಓಕೆ, 1700s and 1960s Yes. ಎರಡು ಟೈಮ್ ಲೈನ್. Yes. ನೀವು ಯಾವ ಟೈಮ್ ಲೈನ್ ಅಂದರೆ ಅಫ್ಕೋರ್ಸ್ 1700 ಟೈಮ್ ಲೈನಲ್ಲಿ ಕಾಣ್ತಿದ್ದೀರಾ. ಸೊ That I cannot reveal. ಸೊ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಎನಿ ಬಿಗ್ ಟ್ವಿಸ್ಟ್ ಫ್ರಮ್ ಯುವರ್ ಪಾರ್ಟ್? You have to watch the film. But ನಂದು ಕ್ಯಾರೆಕ್ಟರ್ ತುಂಬ ಸರ್ಪ್ರೈಸ್ ಎಲಿಮೆಂಟ್ಸ್ ಇರುತ್ತೆ. ಇವಾಗ ಏನು ರಿವೀಲ್ ಮಾಡಿದೀವೋ ತುಂಬ ವೆರಿ ಲೈಕ್ ಈವನ್ ದ ಮೇಕರ್ಸ್ ವಾಂಟೆಡ್ ಟು ಕೀಪ್ ಇಟ್ ಅಂಡರ್ ದ ರ್ಯಾಪ್ಸ್ ಬಿಕಾಸ್ ಇಟ್ ಹ್ಯಾಸ್ ಅ ಲಾಟ್ ಆಫ್ ಸರ್ಪ್ರೈಸ್ ಎಲಿಮೆಂಟ್ಸ್. ಸೊ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು. ಎಸ್.
ಸಿನಿಮಾದ ಟ್ರೈಲರ್ ತುಂಬ ಅದ್ಭುತವಾಗಿ ಬಂದಿದೆ. ವಿಜುವಲ್ಸ್ ಅಂತೂ ಟಾಪ್ ನಾಚ್ ಇದೆ. ಯಾ ಆ್ಯಂಡ್ ನಿಮ್ಮ ಸಾಂಗ್ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿದೆ. ಅಂದರೆ ಆ ಲುಕ್ ನೋಡ್ತಾ ಇದ್ರೆ ಅಷ್ಟು ಜನ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ಸ್ ಒಂದು 500,000 ಜನ ಇದ್ದಾರೆ ಅನ್ಸುತ್ತೆ. 5,000 ಜನ Okay. ಬ್ಯಾಕ್ಗ್ರೌಂಡ್ ಡಾನ್ಸರ್ಸ್ ಇದ್ರು, ಓಕೆ. and real Kuchipudi dancers and a lot of Bharatanatyam dancers were real. ಯಾಕಂದ್ರೆ ಅಥೆಂಟಿಕ್ ಒಂದು ಎಕ್ಸ್ಪ್ರೆಷನ್ಸ್ ಬೇಕು, ಹೌದು. ಆ್ಯಂಡ್ ವಿ ವಾಂಟೆಡ್ ಸಮ್ ರಿಯಲಿ ಏನಂತ ಅಂದರೆ ಆ ಫೀಲ್ ರಿಯಲ್ ಡಾನ್ಸರ್ಸ್ ಅಂದರೆ ಅವರೆಲ್ಲ ನಿಜವಾದ ಡಾನ್ಸರ್ಸ್, ನಿಜವಾದ ಕೂಚಿಪುಡಿ ಹಾಕೊಂಡು ಮಾಡ್ತಾರಲ್ವ ಕೂಚಿಪುಡಿ ಡಾನ್ಸಸ್, ಅವ್ರನ್ನ ಕರ್ಕೊಂಬಂದಿದ್ರು. ನಾಟ್ ಸಂಬಡಿ ವೇರಿಂಗ್ ಕೂಚಿಪುಡಿ ಔಟ್ಫಿಟ್ಸ್, ಬಿಕಾಸ್ ಒಂದು ಶಾರ್ಟ್ ಇಟ್ರು ಆ ಅಥೆಂಟಿಕ್ ಎಕ್ಸ್ಪ್ರೆಷನ್ ಬೇಕು ಅಂತ ಒಂದು ಮೇಕರ್ಸ್ ಇದ್ದಿದ್ದು ಮೈಂಡಲ್ಲಿ. ಸೊ ಇಟ್ ವಾಸ್ ಬ್ಯೂಟಿಫುಲ್. ಆ ಸೆಟ್ಟೂ ಅಷ್ಟೇ, ಇಟ್ ವಾಸ್ ಆಲ್ಮೋಸ್ಟ್ ಎಕ್ಸಾಕ್ಟ್ ರೆಪ್ಲಿಕಾ ಆಫ್ ಏನು Okay. ಪದ್ಮನಾಭ ಸ್ವಾಮಿ ಟೆಂಪಲ್ ಅಂತ ಹೇಳ್ಬೋದು. ಹೌದು. ಯಾಕಂದ್ರೆ ನಾನು ಪದ್ಮನಾಭ ಸ್ವಾಮಿ ಟೆಂಪಲ್ ವಿಸಿಟ್ ಮಾಡಿಲ್ಲ, ಬಟ್ ಆ ಫಸ್ಟ್ ಟೈಮ್ ಸೆಟ್ಟಿಗೆ ಎಂಟರ್ ಆಗ್ತಿದ್ದಂಗೆ ಒಂದು ಐ ಗಾಟ್ ದಿಸ್ ಫೀಲಿಂಗ್ ಆಫ್ ಬೀಯಿಂಗ್ ಇನ್ ದ್ಯಾಟ್ ಏಜ್ ಅಂಡ್ ಎರಾ. ಯಾಕಂದರೆ ಸೆಟ್ ಫುಲ್ ಒಂದು 5,000 ಜನ ಆ ಟ್ರೆಡಿಷ್ನಲ್ ಔಟ್ಫಿಟ್ ಆಗಿರ್ಬೋದು, ಮಕ್ಳುಗಳು ಟ್ರೆಡಿಷ್ನಲ್ ಔಟ್ಫಿಟ್ ಆಗಿರ್ಬೋದು, ಆ ಪದ್ಮನಾಭ ಸ್ವಾಮಿಗೆ ನಿಜವಾದ ಪೂಜಾರಿಗಳು ಪೂಜೆ ಮಾಡ್ತಾಯಿದ್ರು, ಆ್ಯಂಡ್ ಹೊರಗಡೆಯಿಂದ ಜನ ಬಂದ್ಬಿಟ್ಟು ಬ್ಲೆಸ್ಸಿಂಗ್ಸ್ ತೊಗೊಂಡು ಹೋಗ್ತಾ ಇದ್ರು. ಸೊ ಆ ಥರ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿದ್ರು. ಸೊ ಅಲ್ಲಿ ಡಾನ್ಸ್ ಮಾಡೋದೇ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ನಿಮ್ಮ ಫೇವ್ರೆಟ್ ಕನ್ನಡ ಆ್ಯಕ್ಟರು? ಬಿಕಾಸ್ ನಮ್ಗೆ ಎಲ್ಲೂ ಸಿಕ್ಕಿರಲಿಲ್ಲ 10 ವರ್ಷದಿಂದ. ಸೊ ನೀವು ಅಡ್ಮೈರ್ ಮಾಡುವಂಥ ಕನ್ನಡ ಆ್ಯಕ್ಟರ್ಗಳು ಯಾರು? ಓಕೆ. ಓಹ್, ಸೋ ನೈಸ್. ಯಾವುದಾದ್ರು ಮಿಸ್ಡ್ ಆಪರ್ಚುನಿಟೀಸ್ ಅಂತಿತ್ತ? ಅಂದರೆ ಒಂದು ಸಿನಿಮಾ ಅನ್ಕೊಂಡಿರ್ತೀರಾ, ಕತೆ ಹೇಳಿರ್ತಾರೆ, ಇಷ್ಟ ಆಗಿರುತ್ತೆ, ಬಿಕಾಸ್ ಆಫ್ ಡೇಟ್ಸ್ ಅದು ಮಾಡೋಕ್ಕಾಗಿರಲ್ಲ, ಬೀಟ್ ಕನ್ನಡ ಆ್ಯಕ್ಚುಲಿ ಯಾವುದಾದ್ರೂ ಒಂದು ಹೇಳ್ಬೋದಾ? ಹೆಸರು ಹೇಳೋದು ಬೇಡ, ಯಾಕಂದ್ರೆ ಇವ್ರು ನಾಗಬಂಧಂ ಪ್ರಮೋಟ್ ಮಾಡಕ್ ಬರ್ತಾ ಇದ್ದೀನಿ. ಸೊ ತುಂಬ ಕನ್ನಡದಲ್ಲಿ ಕಪಲ್ ಆಫ್ ಮೂವೀಸ್ ವಿಚ್ ಐ ಲೈಕ್. ನಾನು ಇಂಜುರಿ ಟೈಮಲ್ಲಿ ನಾನು ಅದನ್ನ ಮಾಡೋಕ್ಕಾಗಲಿಲ್ಲ. ಇಟ್ ಇಸ್ ಗಾನ್ ಆನ್ ಟು ಬಿಕಮ್ ಬಿಗ್ ಹಿಟ್ಸ್ ಆಲ್ಸೋ. ಬಟ್ ತೆಲುಗುಲು ಅಷ್ಟೇ ತುಂಬ ಸಿನಿಮಾಗಳು ಆ ಟೈಮಲ್ಲಿ ಮಿಸ್ ಮಾಡಿಕೊಂಡೆ ನಾನು. ಆ್ಯಕ್ಚುಲಿ ಕಪಲ್ ಆಫ್ ಮೂವೀಸ್ ವಿಚ್ ವೇರ್ ಗ್ರೇಟ್ ಐ ಮಿಸ್. But now I'm coming with Nagabandham Yes. Into the theaters, which is maybe ಇದು ಆಗಬೇಕಾಗಿತ್ತೇನೋ, ಅದಕ್ಕೆ ಅದು ಮಿಸ್ ಮಾಡಿಕೊಂಡೆ. ಈ ಕತೆ ನನಗೆ ಬರಬೇಕಾಗಿತ್ತೇನೋ, ಈ ಕ್ಯಾರೆಕ್ಟರ್ ನನಗೆ ಬರಬೇಕಾಗಿತ್ತೇನೋ, ಎಲ್ಲದು ಒಳ್ಳೆದಕ್ಕೆ ಅಂತ ಅಂತಾರಲ್ಲ, ಆ ಥರ. ಎಸ್, ಇವಾಗ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲ ಭಾಷೆಗಳಲ್ಲೂ ರಿಲೀಸ್ ಆಗ್ತಿದೆ, ಎಲ್ಲ ಕಡೆನೂ ಪ್ರಮೋಟ್ ಮಾಡ್ತಿದ್ದೀರಾ. ಸೊ ಏನು ಹೇಳ್ತೀರಾ ಕನ್ನಡ ಆಡಿಯನ್ಸ್ಗೆ? ಅಫ್ಕೋರ್ಸ್ ಕನ್ನಡ ಸಿನಿಮಾ ಮಾಡಿಲ್ಲ ಅಂದರೂ ಕನ್ನಡ ಆಡಿಯನ್ಸ್ ನಿಮ್ಮ ಸಿನಿಮಾಗಳನ್ನ ಡೆಫಿನೆಟ್ಲಿ ಯಾವಾಗಿಂದನೂ ಎನ್ಕರೇಜ್ ಮಾಡ್ತಾನೆ ಬಂದಿದ್ದಾರೆ. ಏನು ಹೇಳ್ತೀರಾ? ನೀವು ನನ್ನ ಸಿನಿಮಾಗಳನ್ನ ತುಂಬ 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 ಎನ್ಕರೇಜ್ ಮಾಡಿದ್ರ. ಆಲ್ಮೋಸ್ಟ್ 10 years ಆಯಿತು ಕನ್ನಡ ಸಿನಿಮಾ ಮಾಡಿ, ಇನ್ನೂ ಅದೇ ಪ್ರೀತಿ. ನಾನು ಮಾಡಿರೋ ಕಪಲ್ ಆಫ್ ಮೂವೀಸ್, ಪಟಾಕ ಪಾರ್ವತಿಗೆ ಕೊಟ್ಟಿರೋ ಪ್ರೀತಿ ಎಷ್ಟಿದೆ ಅಂತ ಅಂದರೆ ಈಗಲೂ ಒಂದು ಓವರ್ವೆಲ್ಮಿಂಗ್ ಫೀಲಿಂಗ್ ಬರುತ್ತೆ. ನೀವು ಅದೇ ರೀತಿ ಮತ್ತೆ ಪಾರ್ವತಿಯಾಗಿ ನಾಗಬಂಧಮಲ್ಲಿ ಬರ್ತಾ ಇದ್ದೀನಿ. ನನಗೆ ಮುಂಚೆ ಕೊಟ್ಟಿರೋ ಪ್ರೀತಿ ಮತ್ತು ಈ ಸಿನಿಮಾಗೆ, ನನ್ನ ಪಾತ್ರಕ್ಕೆ, ನನ್ನ ಮುಂದಿನ ಸಿನಿಮಾಗಳಿಗೆ ಕೊಡ್ತೀರಾ ಅಂತ ನಂಬ್ತೀನಿ. July 3rd, do not forget to come to the theaters and watch Nagabandham. Yes, thank you ma'am. Thank All you the so very much. best. Thank ಆದಷ್ಟು you. ಬೇಗ ಒಂದು ಸ್ಟ್ರೈಟ್ ಕನ್ನಡ ಸಿನಿಮಾ ಮೂಲಕ ಮತ್ತೆ ನಮ್ಮ ಮುಂದೆ ಬರ್ತೀರಾ ಅಂತ For ಎಕ್ಸ್ಪೆಕ್ಟ್ sure, ಮಾಡ್ತೀವಿ. I promise I will. Thank you so much. All the best. Thank you.